ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಸೀಸನ್ 12 ಮೊದಲನೇ ಎಪಿಸೋಡ್ ನಿನ್ನೆ ಪ್ರಸಾರ ಆಯಿತು. ಆಲ್ಮೋಸ್ಟ್ ಮೊದಲನೇ ಪ್ರೋಮೋ ಇಲ್ಲಿ ಬಿಟ್ಟಾಗ ಎಲಿಮಿನೇಷನ್ ಅಂತ ಹೇಳಿದ್ರು, ಬಿಗ್ ಟ್ವಿಸ್ಟ್ ಇದೆ ಅಂತ ಗೊತ್ತಾಯಿತು. ಬಟ್ ಅದೊಂದೇ ಇಲ್ಲಿ ಶಾಕಿಂಗ್ ಅಂತ ಹೇಳ್ಬೋದು. ಬಟ್ ನಿನ್ನೆ ಒಂದು ಎಪಿಸೋಡ್ ಏನಿತ್ತು, ನೋಡ್ತಾ ನೋಡ್ತಾ ಸ್ವಲ್ಪ ಬೋರ್ ಅಂತ ಅನಿಸ್ತು. ಯಾಕಂತಂದ್ರೆ ಇಲ್ಲಿ ಮೊದಲಿಗೆ ಒಂಟಿ ಜಂಟಿ ಕಾನ್ಸೆಪ್ಟ್ ಏನೋ ಚೆನ್ನಾಗಿದೆ. ಒಂಟಿಯಾಗಿ ಸ್ವಲ್ಪ ಜನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು, ಮತ್ತೆ ಜಂಟಿಯಾಗಿ ಸ್ವಲ್ಪ ಜನ ಇಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟರು. ಆದ್ರೆ ಇಲ್ಲಿ 3 ಜನ ಹಾಗೆ ಉಳ್ಕೊಂಡಿದ್ರು. ಒಂಟಿನೂ ಆಗ್ಲಿಲ್ಲ, ಜಂಟಿನೂ ಆಗ್ಲಿಲ್ಲ. ಇಲ್ಲಿ ಆ 3 ಜನ ರಕ್ಷಿತಾ ಅವರು, ಮತ್ತೆ ಮಾಲು ಅವರು, ಸ್ಪಂದನ, ಸೋಮಣ್ಣ ಅವರು 3 ಜನ ಇಲ್ಲಿ ಹೇಳ್ತಾರೆ. 3 ಜನದಲ್ಲಿ ಆಲ್ಮೋಸ್ಟ್ ಯಾರು ಇಲ್ಲಿ ಒಬ್ರು ಜಂಟಿ ಆಗ್ತಾರೆ, ಮತ್ತೆ ಎಲಿಮಿನೇಷನ್ ಇದೆ ಒಬ್ರಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರಿಗೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಒಂಟಿ ಟೀಮ್ ಅವ್ರಿಗೆ ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಒಂಟಿ ಇರೋರಿಗೆ ಸ್ವಲ್ಪ ಅಡ್ವಾಂಟೇಜಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಂಟಿಯಾಗಿ ಹೋರಾಡ್ತಾರಲ್ಲ, ಆ ಒಂದು ಕಾರಣಕ್ಕೆ ಇಲ್ಲಿ ಒಂಟಿಯವ್ರ ಮನ ಒಲಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳಿದಾಗ 3 ಜನ ಕೂಡ ಇಲ್ಲಿ ಕೇಳ್ಕೊಂತಾರೆ. ರಕ್ಷಿತಾ ಅವರು ಅವ್ರಿಗೆ ಯಾವ ರೀತಿ ಇಲ್ಲಿ ಕೇಳ್ಕೋಬೇಕು ಆ ರೀತಿಯಾಗಿ ಕೇಳ್ಕೊತಾರೆ. ಬಟ್ ನಾನು ಮನೇಲಿ ಇದ್ರೆ ಕನ್ನಡನ ಕಲಿತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದೊಂದೇ ಸ್ವಲ್ಪ ಅವರಲ್ಲಿ ಪ್ಲಸ್ ಅಂತ ಕಾಣಿಸಿದ್ದು. ಅದೇ ಹೇಳ್ತಾರಲ್ಲ, ಸ್ವಲ್ಪ ಜಾನ್ವಿ ಅವ್ರು ಹೇಳಿದೇನಪ್ಪ ಅಂತಂದ್ರೆ ಏನೇನೋ ಮಾತಾಡ್ಬಿಡ್ತಾರೆ ತಿಕ್ಕಲಾಗಿ, ಇಂಥವ್ರಿಗೆ ಚಾನ್ಸ್ ಕೊಡೋದು ತಪ್ಪು ಅಂತ ಹೇಳಿದ್ರು. ಬಟ್ ಆ ರೀತಿಯಾಗಿ ಡೈರೆಕ್ಟ್ ಆಗಿ ಅವ್ರವ್ರು ಮಾತಾಡ್ಕೋಬೇಕಾದ್ರೆ ಆ ರೀತಿ ಹೇಳ್ಬಾರ್ದು. ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇದ್ರೂ ಕೂಡ ಅವ್ರು ಏನೋ ಒಂದು ಹೆಸರನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಹೌದು, ಅವ್ರಿಗೆ ಬಿಟ್ಟಿರೋ ಟ್ಯಾಲೆಂಟು, ಅವರಲ್ಲಿ ಏನು ಟ್ಯಾಲೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ. ಕೆಲವೊಮ್ಮೆ ಆ ರೀತಿ ಹಾಗೆ ಆಗುತ್ತೆ. ಮಾತಾಡಬೇಕಾದ್ರೆ ಎಲ್ಲಾನು ಕೂಡ ನಾವು ಕರೆಕ್ಟಾಗಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನಿನ್ನೆ ಎಪಿಸೋಡಲ್ಲಿ ಅವ್ರು ಹೇಳಿದ್ರು, ಸ್ವಲ್ಪ ಮನವೊಲಿಸೋಕ್ಕೂ ಕೂಡ ಇಲ್ಲಿ ಟ್ರೈ ಮಾಡಿದ್ರು. ಅಶ್ವಿನಿ ಗೌಡ ಅವರಂತೂ ಸ್ಪಂದನ ಸೋಮಣ್ಣ ಅವ್ರು ಬೇಡ ಅಂತ ಹೇಳಿದ್ರು. ಅದರಲ್ಲಿ ಸೀರಿಯಲ್ ಅಲ್ಲಿ ಮಾಡಿರೋದ್ರಿಂದ ಇಲ್ಲಿ ಅವ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಮಾಲು ಅವರು ಹಾಡು ಹೇಳ್ತಾರೆ, ಅವ್ರಿಗೂ ಕೂಡ ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ತುಂಬಾನೇ ಮುಖ್ಯ ಅಂತ ಹೇಳಿದ್ರು. ಬಟ್ ತುಂಬಾನೇ ಚಿಕ್ಕವರಾಗಿದ್ರು ರಕ್ಷಿತಾ ಅವರು. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲ್ಯಾಕು. ಇದೊಂದು ಸಖತ್ ಫಸ್ಟ್ ಎಪಿಸೋಡ್ ತೋರಿಸಿದ ತಕ್ಷಣ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಬಿಡ್ತು ನನಗೆ. ಯಾಕಂದ್ರೆ ಈ ರೀತಿಯಾಗಿ ಟ್ವಿಸ್ಟ್ ಕೊಡ್ತಿದಾರಲ್ಲಪ್ಪ, ಪಾಪ ಬಂದು 2-3 ಅವರು ಆಗಿಲ್ಲ, ಒಂದು ದಿವಸ ಕೂಡ ಅವರು ಉಳ್ಕೊಳ್ಳಿಲ್ಲ. ಮೋಸ್ಟ್ಲಿ ಅವತ್ತೊಂದು ದಿವಸ ಉಳ್ಕೊಂಡು ನೆಕ್ಸ್ಟ್ ಡೇ ಕಳಿಸಿದ್ರು ಕೂಡ ಸ್ವಲ್ಪ ಆದ್ರೂ ಅವ್ರಿಗೆ ಸಮಾಧಾನ ಇರೋದು. ಬಟ್ ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ, ಹೋದ್ರು. ಎಲ್ಲರೂ ಕೂಡ ಇಲ್ಲಿ ಹೋಗ್ಲೇಬೇಕು, ನಾನು ಸ್ವಲ್ಪ ಬೇಗ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಸ್ಪೋರ್ಟಿವ್ ಆಗಿ ತಗೊಂಡು ಹೋದ್ರು. ಆಲ್ಮೋಸ್ಟ್ ಅನ್ಕೊಳ್ಬೋದು, ಕಳೆದ ಸೀಸನ್ಗಳೆಲ್ಲ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಎಲಿಮಿನೇಷನ್ ಆದವರು ಆ ನಂತರ ಇಲ್ಲಿ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಡ್ತಾರೆ ಅಂತ, ಇವರು ಕೊಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಈಚೆ ಕಳ್ಸೋದು ಯಾಕೆ, ಮತ್ತೆ ಹೊರಗಡೆ ಕರ್ಕೊಳ್ಳೋದು ಯಾಕೆ ಅಂತ ಕೂಡ ಇಲ್ಲಿ ಕೆಲವೊಬ್ರು ಕೇಳಿದ್ರು ಈ ಹಿಂದಿನ ಎಪಿಸೋಡ್ಗಳಲ್ಲಿ. ಅದಕ್ಕೋಸ್ಕರನೇ ಇಲ್ಲಿ ಎಲಿಮಿನೇಷನ್ ಆದವರು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿನ ಕೊಡ್ಸಲ್ಲ. ಇವಾಗ ಅದೊಂದು ಸ್ವಲ್ಪ ಶಾಕಿಂಗ್ ಅಂತ ಅನಿಸ್ತು, ಮತ್ತೆ ಇಂಟ್ರೆಸ್ಟಿಂಗ್ ಅಂತಾನು ಅನಿಸ್ತು. ಏನಪ್ಪ ಬಿಗ್ ಬಾಸ್ ಈ ರೀತಿಯಾಗಿ ಟ್ವಿಸ್ಟ್ ಕೊಟ್ಬಿಟ್ರಲ್ಲ ಅಂತ. ಆಮೇಲೆ ಬಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ರು, ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಅಲ್ವಾ ಇಲ್ಲಿ ಈ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ. ಹೌದು ಅಂತಂದ್ರು. ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ರಕ್ಷಿತಾ ಹೋಗಿದ ತಕ್ಷಣ ಸಖತ್ತಾಗಿ ಶಾಕ್ ಆಗ್ಬಿಟ್ರು. ನನಗೂ ಕೂಡ ಒಂದು ಶಾಕ್ ಆಯ್ತು. ಏನಪ್ಪ ಸುಮ್ಮನೆ ಬೆಂಕಿ ಹಚ್ಚಿರ್ಬೋದು, ಪ್ರೋಮೋದಲ್ಲಿ ನಮಗೆಲ್ಲ ಇಲ್ಲಿ ಸ್ವಲ್ಪ ತೋರ್ಸಕ್ಕೆ ಆ ರೀತಿ ಮಾಡಿರ್ಬೋದು ಅಂತ ಅನ್ಕೊಂಡೆ. ಬಟ್ ಎಲಿಮಿನೇಷನ್ ಅಂತ ಬಂದಿದ ತಕ್ಷಣ ಅವ್ರು ಎಲಿಮಿನೇಷನ್ ಅಂತ ಕೂಡ ಇಲ್ಲಿ ಗೊತ್ತಾಯ್ತು. ಸ್ವಲ್ಪ ಒಂದು ಇಂಟ್ರೆಸ್ಟಿಂಗ್ ಆಯ್ತು. ಆ ನಂತರ ಇಲ್ಲಿ ನಿನ್ನೆ ಒಂದು ಏನು ಎಪಿಸೋಡ್ ನಮಗೆ ತೋರಿಸಿದ್ರು ಅದಕ್ಕಿಂತ ಬೇರೆನೂ ಇಲ್ಲಿ ಚೆನ್ನಾಗಿತ್ತು. ಸಿಚುವೇಶನ್ಗಳೆಲ್ಲ ಚಂದ್ರಪ್ರಭು ಅವ್ರು ಇರ್ಬೋದು, ಮತ್ತೆ ಇವರೆಲ್ಲ ಕುತ್ಕೊಂಡು ಮಾತಾಡಬೇಕಾದ್ರೆ ಒಂದು ಕಾಮಿಡಿ ಕೂಡ ಇಲ್ಲಿ ಮಾಡಿದ್ರು. ಯಾರ್ಯಾರು ಲೈವ್ ನೋಡಿರ್ತೀರಾ, ಈಗ ಲೈವ್ ಕೂಡ ಬಿಟ್ಟಿದ್ದಾರೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂತಂದ್ರೆ ಲೈವ್ ನೋಡಿ. ಅದರಲ್ಲೂ ಕೂಡ ಜಿಯೋ ಸಿಮ್ ಯಾರ ಹತ್ರ ಇದೆ ಅವರೆಲ್ಲ ಜಿಯೋ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಏನೋ ಭರ್ಜರಿ ಆಫರ್ ಅಂತ ಹೇಳ್ಬೋದು. ಫ್ರೀಯಾಗಿ ನೋಡ್ಬೋದು ಮೊಬೈಲ್ಗಳಲ್ಲಿ ಆಗಲಿ, ಮತ್ತೆ ಟಿವಿಗಳಲ್ಲೂ ಕೂಡ ನೋಡಬಹುದು. ಕೆಲವೊಬ್ರು ರೀಚಾರ್ಜ್ ಮಾಡ್ಕೊಂಡು ನೋಡ್ತಾರೆ, ರೀಚಾರ್ಜ್ ಕೂಡ ಇಲ್ಲಿ ಮಾಡ್ಕೊಂಡು ನೋಡ್ಬೋದು. ತುಂಬ ಏನು ಅಮೌಂಟ್ ಇಲ್ಲ, ಸ್ಮಾಲ್ ಅಮೌಂಟೇ ಇದೆ. ಬಟ್ ಲೈವ್ ಯಾರ್ಯಾರು ನೋಡಿರ್ತೀರಾ ಅವ್ರಿಗೆ ಗೊತ್ತಿರೋದು. ಯಾಕಂತಂದ್ರೆ ಕೆಲವೊಂದು ಕಡೆಯಲ್ಲಿ ಸೌಂಡ್ ಬರೋಲ್ಲ, ಬಟ್ ಸ್ವಲ್ಪ ಲೆಂತಿಯಾಗಿ ಬಿಟ್ಟವ್ರೆ. ಮತ್ತು ಕ್ವಾಲಿಟಿ ಅಂತೂ ತುಂಬಾನೇ ಮಸ್ತಾಗಿದೆ. ಲೈವ್ ನೋಡಬೇಕು ಅಂತ ಅನ್ಕೊಂಡಿರೋ ಬಿಗ್ ಬಾಸ್ ಪ್ರಿಯರ್ಗಂತೂ ಸಿಕ್ಕಾಪಟ್ಟ ಇಷ್ಟ ಆಗುತ್ತೆ. ಫಸ್ಟ್ ಜಿಯೋ ಸಿನಿಮಾದಲ್ಲಿ ಬರ್ತಿತ್ತು, ಇವಾಗ ಜಿಯೋ ಹಾಟ್ ಸ್ಟಾರ್ ಅಂತ ಇದೆಯಲ್ಲ ಅದರಲ್ಲಿ ಇಲ್ಲಿ ಪ್ರಸಾರ ಆಗ್ತದೆ. ಅದರಲ್ಲೂ ಕೂಡ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಮೊದಲು ಏನು ಪ್ರಸಾರ ಆಗ್ತಿತ್ತು ಬಿಗ್ ಬಾಸ್ ಸೀಸನ್ 10 ನೋಡೋರಿಗೆ ಗೊತ್ತಾಗುತ್ತೆ, ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. 11 ಅಂತೂ ಇಲ್ಲಿ ಲೈವ್ ಬಿಡಲೇ ಇಲ್ಲ, ಬಟ್ ಇವಾಗ ಬಿಟ್ಟಿದ್ದಾರೆ. ನೆನ್ನೆ ಅಂತೂ ಮಸ್ತಾಗಿ ಇಲ್ಲಿ ಕಾಮಿಡಿಗಳು ನಡೀತು. ನಾನು ಲೈವ್ ನೋಡಿದೆ. ಚಂದ್ರಪ್ರಭು ಅವರು ಇವಾಗ ಸ್ವಲ್ಪ ಅವರು ಬ್ಲ್ಯಾಕ್ ಇರೋದಕ್ಕೆ ಇಲ್ಲೊಂದು ಸಿಚುವೇಶನ್ ನಡೆಯುತ್ತೆ. ಅಲ್ಲಿ ಆ ಒಂದು ಸಿಚುವೇಶನ್ ಪ್ರಸಾರ ಮಾಡಿದ್ರೆ ನಿನ್ನೆ ಏನು ಪ್ರಸಾರ ಮಾಡಿದ್ರು 9:30 11 ಗಂಟೆವರೆಗೂ, ಅದು ತುಂಬಾನೇ ಕಾಮಿಡಿ ಆಗಿತ್ತು. ನಮ್ದು ನ್ಯಾಚುರಲ್ ಬ್ಯೂಟಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಡಾಕ್ ಸತೀಶ್ ಅವ್ರದ್ದು ನೋಡೋ ಸ್ವಲ್ಪ ಅವ್ರು ತುಂಬಾ ಫೇರ್ ಆಗಿದ್ದಾರೆ, ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆ ರೀತಿಯಾಗಿ ಇದ್ದಾಗ ಬೇರೆಯವರು ವೈಟ್ ಇದ್ದಾಗ ಮತ್ತೆ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಅವ್ರು ಹೇಳಿದ್ರು, ಚಂದ್ರಪ್ರಭು ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ನಮ್ದು ನ್ಯಾಚುರಲ್ ಬ್ಯೂಟಿ ಬೈ ಚಾನ್ಸ್ ನಾವೇ ಮೇಕಪ್ ಮಾಡ್ಕೊಂಡ್ರೆ 1 ದಿವಸ 2 ದಿವಸ ಮಾಡ್ಕೊಳ್ಬೋದು, ಆಮೇಲೆ ನಾವು ಹೇಗಿದ್ದೀವಿ ಅಂತ ಅಂದ್ಬಿಟ್ಟು ಗೊತ್ತಾಗಿ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಈ ರೀತಿಯಾದ ಒಂದು ಸನ್ನಿವೇಶಗಳು ಏನು ನಡೀತೋ ಅದನ್ನ ಪ್ರಸಾರ ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಆದರೆ ಇಲ್ಲಿ
ತುಂಬಾನೇ ಹೇಳ್ಕೊಂಡೋಗಿದ್ದು ಏನು ಅಂತ ಅನ್ಸುತ್ತು ಅಂದ್ರೆ ನನಗೆ, ಈಗ BB ಮಾರ್ಟ್ ಅಂತ ಕೊಟ್ರಲ್ಲ ಗ್ರಾಸರಿ ಇದ್ದು ಅದ್ರದ್ದು, ಇಲ್ಲಿ ಮಲ್ಲಮ್ಮ ಅವ್ರು ನಿಜವಾಗ್ಲೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಫಸ್ಟ್ ಹೇಳಿದ್ರು ಮುಗೀತು ಕತೆ ಬಿಗ್ ಬಾಸ್ ಅವ್ರದ್ದು ಅಂತ ಅಂದ್ಬಿಟ್ಟು. ನಿನ್ನೆ ಅದೇ ರೀತಿ ಆಯ್ತು, ಬಿಗ್ ಬಾಸ್ನ ಇಲ್ಲಿ ಆಟ ಆಡ್ಸಿದ್ರು. ಆಲ್ಮೋಸ್ಟ್ ಒಂದ್ಸತಿ ಚಾನ್ಸ್ ಕೊಟ್ಟಾಗ ಇಲ್ಲಿ ಪಾಪ ಅವ್ರು ಅರ್ಥ ಮಾಡ್ಕೊಳ್ಳ, ಬಟ್ ಅವರು ನಾನು ಮಾಡ್ತೀನಿ ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಒಂದು ಚಾನ್ಸ್ ಕೊಟ್ಟಾಗ ಇಲ್ಲಿ ಫೇಲ್ಯೂರ್ ಆದ್ರು. ಎಲ್ರು ಕೂಡ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಅಂತ ಅಂದ್ಬಿಟ್ಟು ಇಲ್ಲಿ ಅಂದಿದ್ರಲ್ಲ, ತಣ್ಣೀರ್ ಬಟ್ಟೆ ಬೀಳಲಿಲ್ಲ. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಎರಡನೇ ಸತಿ ಚಾನ್ಸ್ ಕೊಡೋಕೆ ತುಂಬಾ ಚೆನ್ನಾಗಿ ಆಡೋದು. ಅದೇ ಅವ್ರಿಗೆ ಯಾವ ರೀತಿ ಅರ್ಥ ಆಗಿರ್ಲಿಲ್ಲ ಮೊದಲನೇದಾಗಿ, ಎರಡನೇ ಸತಿಗೆ ಅರ್ಥ ಮಾಡ್ಕೊಂಡು ಆ ನಂತರ ಇಲ್ಲಿ ಆಡಿದ್ರು. ಎಲ್ರಿಗೂ ಕೂಡ ಫಸ್ಟಿಗೆ ಬೇಜಾರಾಯ್ತು, ಬಟ್ ಈ ಒಂದು ತಪ್ಪು ಏನಿದೆ ಅದನ್ನ ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ. ಮೊದಲನೇ ಅಟೆಂಪ್ಟ್ ಅಲ್ಲೇ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಅರ್ಥ ಮಾಡ್ಕೊಂಡು ಅಂತಂದ್ರೆ, ಇನ್ನು ಸ್ವಲ್ಪ ಅವ್ರಿಗೆ ಇಲ್ಲಿ ಅಡ್ವಾಂಟೇಜ್ ಕೂಡ ಇಲ್ಲಿ ಸಿಗುತ್ತೆ ಮಲ್ಲಮ್ಮ ಅವ್ರಿಗೆ. ಇಲ್ಲಿ ಮಲ್ಲಮ್ಮ ಅವರೇ ಬಿಗ್ ಬಾಸ್ ಆಟ ಆಡಿಸ್ಬಿಟ್ರೆ, ಯಾಕಂದ್ರೆ ಅವ್ರಿಗೆ ಯಾವ ರೀತಿ ಹೇಳ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗ್ಲಿಲ್ಲ, ಬಿಗ್ ಬಾಸ್ಗೆ ಗೊತ್ತಾಗ್ಲಿಲ್ಲ. ಇದೇನಾಯ್ತು ಅಂತಂದ್ರೆ, ನಾವಿವಾಗ ವಾರದ ಕತೆ ಕಿಚ್ಚನ ಜೊತೆ ಅಂತ ಬಿಟ್ಟು ಹೇಳ್ತೀವಲ್ಲ, ಈಗ ಮಲ್ಲಮ್ಮ ಅವ್ರ ಜೊತೆ ಬಿಗ್ ಬಾಸ್ ಕತೆ ಆಗೋಗ್ಬಿಟ್ಟಿದೆ. ಮಲ್ಲಮ್ಮ ಅವ್ರು ಯಾವ ರೀತಿಯಲ್ಲಿ ಆಟ ಆಡ್ತಾರೆ ಅದ್ರ ಪ್ರಕಾರ ಇಲ್ಲಿ ಬಿಗ್ ಬಾಸ್ ಹೇಳೋ ರೀತಿ ಆಗ್ಬಿಟ್ಟಿದ್ರು. ಅದೊಂದು ಸ್ವಲ್ಪ ಕಾಮಿಡಿ ತುಂಬಾ ಚೆನ್ನಾಗಿತ್ತು. ಬಟ್ ಏನೊಂದು ನಮಗೆ ಪ್ರಸಾರ ಮಾಡಿದ್ರು, ಅದ್ರ ಬದಲು ಸ್ವಲ್ಪ ಬೇರೆ ಲೈವ್ ನೋಡಿದವ್ರಿಗೆ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿರೋ ಒಂದು ಸನ್ನಿವೇಶಗಳೆಲ್ಲ ಕ್ರಿಯೇಟ್ ಮಾಡಿದ್ರು. ಬಟ್ ಆ ಒಂದು ಸನ್ನಿವೇಶಗಳನ್ನ ಇಲ್ಲಿ ಹಾಕ್ಲಿಲ್ಲ. ತುಂಬಾ ಚೆನ್ನಾಗಿ ಬೇರೆ ಒಂದು ಮಾತಾಡಿದ್ದು ಕೂಡ ಇಲ್ಲಿ ಇತ್ತು. ಬಟ್ ನಿನ್ನೆ ಇಲ್ಲಿ ನೋಡ್ಬೋದು ಮಾಲು ಅವರು ಸ್ವಲ್ಪ ಹಾಡು ಹೇಳ್ತಾರೆ. ಮೊದಲನೇ ದಿವಸ ಅಲ್ವಾ, ಎಲ್ಲರೂ ಕೂಡ ಸ್ವಲ್ಪ ಜೋಶಲ್ಲಿ ಇದ್ರು, ಯಾರ ಬಗ್ಗೆನೂ ಯಾರು ಕೂಡ ಇಲ್ಲಿ ಹೆಚ್ಚಾಗಿ ಮಾತಾಡ್ಕೊಳ್ಳಿಲ್ಲ. ಅವ್ರು ಅವ್ರು ಹೀಗ ಅಂತ. ಬಟ್ ಮಲ್ಲಮ್ಮ ಅವರು ಸ್ಮಾರ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಇವರು ಅಭಿಷೇಕ್ ಜೋಡಿ ಹೇಳಿದ್ರು, ಈ ಜಂಟಿ ಆಗಿದಾರಲ್ಲ ಅವರಿಬ್ರು ಕೂಡ ಇಲ್ಲಿ ಮಾತಾಡ್ಕೊಂತಿದ್ರು. ಅವರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಮಲ್ಲಮ್ಮ ಅವರು ಅಂತ ಮಾತಾಡ್ಕೊಂಡ್ರು. ಬಟ್ ಇನ್ನು ಕೂಡ ನೋಡ್ಬೇಕು, ಮುಗ್ಧತೆಯಿಂದ ಇಲ್ಲಿ ಮಲ್ಲಮ್ಮ ಅವ್ರು ಆಟ ಆಡ್ತಿದ್ದಾರೆ. ಎಲ್ಲರೂ ಮನ್ಸಂತೂ ಆಲ್ಮೋಸ್ಟ್ ಈಗ ಗೆದ್ದು ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಮಾಲು ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು. ಮತ್ತೆ ಮಿಕ್ದವ್ರು ಎಲ್ಲರೂ ಕೂಡ ಇಲ್ಲಿ ಡ್ಯಾನ್ಸ್ ಕೂಡ ಆಡಿದ್ರು. ನಿನ್ನೆ ಎಪಿಸೋಡ್ ಹೈಲೈಟ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನನಗೆ ಅನ್ಸಿದ್ದು ಬಿಗ್ ಬಾಸ್ ಅವರು ಶಾಕಿಂಗ್ ಒಂದು ಎಲಿಮಿನೇಷನ್ ಕೊಟ್ಬಿಟ್ರು. ನಾವೇನು ಅನ್ಕೊಂತೀವೋ ಅದಿರಲ್ಲ ಅಂತ ಅಂದ್ಬಿಟ್ಟು ತೋರಿಸಿದ್ರು. ಬಟ್ ಎಪಿಸೋಡ್ ಅಂತೂ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇರಲಿಲ್ಲ ನನ್ನ ಪ್ರಕಾರ. ಒಂದು ವೇಳೆ ನೀವು ನೋಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಹೇಳಿ. ಬಟ್ ಮಲ್ಲಮ್ಮ ಅಂತೂ ಬಿಗ್ ಬಾಸ್ಗೆ ಅಲ್ಲಿ ಆಟ ಆಡಿಸಿದ್ರು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಯಾಕಂದ್ರೆ ಸೆಕೆಂಡಲ್ಲಿ ಅವ್ರು ಅರ್ಥ ಮಾಡ್ಕೊಂಡು ಆಡಿದ್ರಲ್ವಾ, ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವ್ರಿಗೆ ಗೊತ್ತಿಲ್ಲ ಕರೆಕ್ಟು, ಈಗ ಕಲ್ತ್ಕೊಂಡು ಆಡ್ತೀನಿ ಅಂತ ಅಂದ್ಬಿಟ್ಟು ಅವರೊಳೊಂದು ಈ ರೀತಿಯಾದ ಸ್ಪಿರಿಟ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಈ ಏಜಲ್ಲೂ ಕೂಡ ನಾನು ಆಡ್ತೀನಿ, ಆ ಛಲ ಬಿಡಲ್ಲ ಅಂತ ಹೇಳ್ಬಿಟ್ಟು ಆಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಡ್ಲಿ ಮುಂದಕ್ಕೂ ಕೂಡ. ಮತ್ತೆ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಇದೇನಪ್ಪ ಅಂತಂದ್ರೆ, ಈಗ ಒಂಟಿಗಳಿಗೆ ಸಿಕ್ಕಾಪಟ್ಟೆಯಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಅಂದ್ರೆ ಒಂದು ಅಧಿಕಾರ ಸಿಕ್ಕಿದೆ ಒಂಟಿಗಳಿಗೆ. ಆದ್ರೆ ಜಂಟಿಗಳಿಗೆ ಇವಾಗ ಸೇವಕರಾಗಿದ್ದಾರೆ. ಒಂಟಿಗಳು ರಾಜರ ತರ ಇರ್ತಾರೆ, ಜಂಟಿಗಳು ಸೇವಕರ ತರ ಇರ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ 2 ಭಾಗನ ಡಿವೈಡ್ ಮಾಡಿರೋದು. ನೋಡೋಣ ಮುಂದಕ್ಕೆ ಯಾರ್ಯಾರು ಇವಾಗ ಒಂಟಿಗಳಾಗಿದ್ದಾರೋ ಅವ್ರು ಜಂಟಿಗಳಾಗೇಬೇಕು, ಜಂಟಿಗಳಿರೋರು ಒಂಟಿಗಳು ಆಗಲೇಬೇಕು. ಇವತ್ತು ಏನು ಟಾಸ್ಕ್ ಕೊಡ್ತಾರೆ ಏನಿಲ್ಲ, ಮತ್ತೆ ಪ್ರೋಮೋ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ವೀಕ್ಷಕರೇ, ನಿನ್ನೆ ಪ್ರೋಮೋ ನೋಡಿ ನಿಮಗೆ ಏನು ಅನ್ನಿಸ್ತು? ಮತ್ತೆ ಇವಾಗ ಒಂಟಿ ಜಂಟಿಗಳು ಆಗಿದಾರಲ್ಲ, ಆಲ್ಮೋಸ್ಟ್ ಅಲ್ಲಿರೋರು ವೋಟ್ ಮಾಡಿ ಹೇಳಿದ್ದು ಇವರು ಒಂಟಿಯಾಗಿ ಆಡಬೇಕು ಜಂಟಿಯಾಗಿ ಆಡಬೇಕು ಅಂತಂದ್ಬಿಟ್ಟು. ನಿಮ್ಮ ಪ್ರಕಾರ ಯಾರು ಒಂಟಿಯಾಗಿ ಆಡಬೇಕಿತ್ತು, ಯಾರು ಜಂಟಿಯಾಗಿ ಇರಬೇಕಿತ್ತು? ಆಲ್ಮೋಸ್ಟ್ ಇವಾಗ ಹೋಗಿದ್ದಾರೆ, ಬಟ್ ನೆಕ್ಸ್ಟ್ ಚೇಂಜ್ ಆಗೇ ಆಗ್ತಾರೆ. ಇವಾಗ ಗಿಲ್ಲಿ ನಟ ಅವ್ರ ಜೊತೆ ಕಾವ್ಯ ಅವರು ಜಂಟಿಯಾಗಿ ಹೋಗಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಇಲ್ಲಿ ಒಂಟಿ ಜಂಟಿ ಸೆಲೆಕ್ಷನ್ ಕರೆಕ್ಟ್ ಆಗಿತ್ತಾ ಅಲ್ಲಿ ವೋಟ್ ಮಾಡಿದವ್ರದ್ದು ಅನ್ನೋದ್ರ ಬಗ್ಗೆ. ಮತ್ತೆ ಇವಾಗ 18 ಜನ ಕಂಟೆಸ್ಟೆಂಟ್ ಆಗಿದ್ದಾರೆ, ಒಬ್ರು ಈಚೆ ಬಂದಿದ್ದಾರೆ. 18 ಜನ ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಮತ್ತೆ ಯಾರಿಗೆ ಚಾನ್ಸ್ ಸಿಗಬಾರ್ದಿತ್ತು? ಇವಾಗ 18 ಜನ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ, ಬಟ್ ಇಂಥವ್ರಿಗೆ ಇಲ್ಲಿ ಯಾಕೆ ಚಾನ್ಸ್ ಕೊಟ್ಟರು ಅಂತ ನಿಮಗೆ ಅನ್ಸುತ್ತೆ? ಆಲ್ಮೋಸ್ಟ್ ಕೆಲವೊಬ್ರು ಹೇಳೋದೇನಪ್ಪ ಅಂತಂದ್ರೆ, ಕೊಟ್ಟಿರೋರಿಗೆ ಚಾನ್ಸ್ ಕೊಡ್ತಾ ಇದ್ದೀರಾ, ಬೇರೆ ಯಾರಿಗೂ ಇಲ್ಲಿ ಚಾನ್ಸ್ ಕೊಡಬೇಕಿತ್ತು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಬಟ್ ಮೊದಲನೇ ದಿವಸನೇ ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತ ಒಂದು ವಾವ್ ಫ್ಯಾಕ್ಟರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾದ ಒಂದು ಸನ್ನಿವೇಶಗಳನ್ನ ನೋಡಲಿಲ್ಲ ನಾವು. ಇವತ್ತಿನ ಎಪಿಸೋಡ್ ಹೇಗಿರುತ್ತೆ, ಪ್ರೋಮೋ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮೊದಲನೇ ಎಪಿಸೋಡ್ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.